ಮುಂದಿನ ಸೀಸನ್ ಅಲ್ಲಿ ಹೋಸ್ಟ್ ಮಾಡಲ್ಲ ಅಂತ ಹೇಳ್ತಿದ್ರು. ಸುದೀಪ್ ಸರ್ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಕಳೆನೇ ಇರಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಹೇಳ್ತಿದ್ದಾರೆ. ಡೆಫಿನೆಟ್ಲಿ ನಿಜ ಸರ್ ಅದು. ಸರ್ ಇನ್ನ ಯಾವ ದೊಡ್ಡ ಮಟ್ಟಕ್ಕೆ ಸ್ಟಾರ್ ಅನ್ನ ಮಾಡ್ಲಿ ಅದನ್ನ ನಮಗೂ ಖುಷಿನೇ ಕನ್ನಡಿಗರಾಗಿ. ಬಟ್ ಆದ್ರೆ ಸುದೀಪ್ ಸರ್ ತರ ಮಾಡಕ್ ಚಾನ್ಸೇ ಇಲ್ಲ ಸರ್ ಯಾರು. ಹಿ ಇಸ್ ದ ಫೇಸ್ ಆಫ್ ದ ಶೋ, ಹಿ ಈಸ್ ಅ ಬಿಗ್ ಬಾಸ್ ಅಷ್ಟೇ. ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಬಿಟ್ಟು ಕನ್ನಡ ಕೋಟ್ಯಾಧಿಪತಿಯನ್ನ ಹೋಸ್ಟ್ ಮಾಡ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವರ್ಗ ಮಾತನಾಡ್ಕೊಳ್ತಾ ಇದ್ದಾರೆ. ಸೊ ಈಗಾಗಲೇ ಅಪ್ಪು ಸರ್ ಅದನ್ನ ಒಂದು ಟಾಪ್ ಲೆವೆಲ್ ತಗೊಂಡೋಗಿರುವಂತದ್ದು. ಸೊ ಈಗ ಸುದೀಪ್ ಅವರು ಹೋದ್ರೆ ಆ ಒಂದು ಶೋಗೆ ಎಷ್ಟು ಕಳೆ ಬರುತ್ತೆ? ಸಿಕ್ಕಾಪಟ್ಟೆ ಬರುತ್ತೆ ಸರ್. ಸರ್ ಸುದೀಪ್ ಸರ್ದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಅವ್ರಿಗೆ ಅದ್ ಹೆಂಗೆ ಅದನ್ನ ಆರನ ತಗೊಂಡ್ ಹೋಗ್ತಾರೆ ಅಂತ ಗೊತ್ತಿಲ್ಲ ಸರ್. ಹಿ ಇಸ್ ದ ಬೆಸ್ಟ್ ಅಟ್ ಇಟ್. ಸೊ ಅದಕ್ಕೆ ನಾವ್ ಎಲ್ಲ ಅನ್ಕೊಂತೀವಲ್ಲ ಯೂಶಲಿ, ಇವಾಗ ನಾವೆಲ್ಲ ಆಂಕರ್ಸ್ ಆದ್ವಿ ಅಂದ್ರೆ ನಾವು ಒಂಥರ ಮಜಾ ಮಾಡ್ಕೊಂಡು ಫನ್ ಮಾಡ್ಕೊಂತ, ನೀವು ಸುಮ್ನೆ ನಿಂತ್ಕೊಂಡು ಕಣ್ಣಲ್ಲೇ ಎದುರಿಸೋ ಕೆಪಾಸಿಟಿ ಇರೋದು ಒಬ್ಬೊಬ್ರಿಗೇನೆ. ಸೊ ಈ ತರ ಶೋಗಳೆಲ್ಲ ಹೇಳ್ ಮಾಡ್ಸಿರೋಂಥದ್ದು ಅವ್ರಿಗೆ. ಸರ್ಗೆ ಅದ್ ಅಕಸ್ಮಾತ್ ಅದ್ ಮಾಡ್ತಾ ಇದಾರೆ ಅಂದ್ರೆ ಒಳ್ಳೇದಾಗ್ಲಿ ಸರ್. ಹಿ ಲೆಟ್ ಹಿಮ್ ಗೆಟ್ ಅ ಹ್ಯೂಜ್ ಗ್ರ್ಯಾಂಡ್ ಸಕ್ಸಸ್ಫುಲ್ ಫ್ರಮ್ ಇಟ್. ನೀವು ಹೇಳ್ತಾ ಒಂದ್ ಮಾತು ಹೇಳಿದ್ರೆ ಕಣ್ಣಲ್ಲೇ ಹೆದರಿಸುವಂತದ್ದು ಅಂತ ಹೇಳ್ಬಿಟ್ಟು. ಸೊ ಅವಾಗ ಒಂದು ವೀಕೆಂಡ್ ವಿತ್ ಕಿಚ್ಚ ಸುದೀಪ ಪ್ರೋಗ್ರಾಮ್ ಅಲ್ಲಿ ನಿಮಗೆ ಒಂದು ಸಿಕ್ಕಾಪಟ್ಟೆ ಒಂದು ಮಾತುಗಳನ್ನ ಹೇಳ್ತಾರೆ. ಹೌದು. ಸೊ ಆ ಒಂದು ಮೂಮೆಂಟ್ ಹೆಂಗ್ ಅನ್ನಿಸ್ತು ನಿಮ್ಗೆ? ಅದೇ ಸರ್ ಫಸ್ಟ್ ಟೈಮ್ ನನಗೆ ಸುದೀಪ್ ಸರ್ ಬೈದಿದ್ದು. ಯಾವ ಇಡೀ ಸೀಸನ್ ಅಲ್ಲಿ ನನಗೆ ಬೈದೇ ಇರ್ಲಿಲ್ಲ. ಅದು ಪಾಪ ಬೈದಿಲ್ಲ, ಅವರು ಹೇಳೋ ರೀತಿಲಿ ಹೇಳಿದ್ರು. ಬಟ್ ಅದು ನನಗೆಲ್ಲ ತುಂಬಾ ಹರ್ಟ್ ಆಗೋಯ್ತು. ನಾನು ಅದನ್ನ ರಿಪೀಟ್ ಮಾಡಬಾರ್ದು ಅಂತ ಡಿಸೈಡ್ ಆದೆ, ರಿಪೀಟ್ ಮಾಡಿಲ್ಲ ಸರ್. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.